ಸ್ಪರ್ಧಿಗಳ ಜೊತೆ ಜಗಳ ಆಡಿ ಕಣ್ಣೀರು ಹಾಕಿಕೊಂಡು ಮನೆಗೆ ಹೋದ ರಕ್ಷಿತಾ ಅವರಿಗೆ ಏನಾಯಿತು, ಯಾರು ಬೈದಿದ್ದು, ಯಾರ ಜೊತೆ ಜಗಳ ಆಡಿದ್ರು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ಅದು ಕ್ವಾಡ್ಲೆ ಕಿಚನ್ ಬಗ್ಗೆ. ಸೊ ಮೊದಲನೇದಾಗಿ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು, ಸೊ ಇದು ಏನು ಟಾಸ್ಕ್ ಆಗಿರುತ್ತೆ ಅಂದರೆ ಡಿಸ್ಟರ್ಬ್ ಮಾಡೋದು. ಅಂದರೆ ಬೇರೆಯವರು ಏನು ಅಡುಗೆ ಮಾಡ್ತಾ ಇರ್ತಾರೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು. ಸೊ ಅವರು ಗೆಲ್ಲಬಾರ್ದು ಅಂತ ಡಿಸ್ಟರ್ಬ್ ಮಾಡೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಕ್ಷಿತಾ ಅವ್ರಿಗೆ ಇವರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ರಕ್ಷಿತಾ ಅವರು ಅವರ ಪಕ್ಕದಲ್ಲಿದ್ದ ವ್ಯಕ್ತಿಗೆ ಮೊಸರು ಬೇಕು ಅಂತ ಕೇಳ್ತಾರೆ. ಅವರು ಏನಪ್ಪ ಅರ್ಥ ಮಾಡ್ಕೋತಾರೆ ಅಂದರೆ, ನನಗೆ ಮೋಸ ಆಯಿತು ಅಂತ ಅರ್ಥ ಮಾಡ್ಕೊಂಡು, ನಿಮಗೆ ಮೋಸ ಆಗಿಲ್ಲ, ನಿನಗೆ ಮೋಸ ಆಗಿಲ್ಲ ಅಂತ ಅವ್ರನ್ನ ತಳ್ತಾ ಇರ್ತಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಆಗ ರಕ್ಷಿತಾ ಅವರು ಹೇಳ್ತಾರೆ, ಮುಚ್ಕೊಂಡು ಇರಿ, ನನಗೆ ಕನ್ಫ್ಯೂಸ್ ಆಗಿದೆ ತುಂಬ, ನನಗೆ ಈ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಕನ್ಫ್ಯೂಸ್ ಆಗಿದೆ ಅಂತ ರಕ್ಷಿತಾ ಅವರು ಹೇಳ್ತಾರೆ ವೀಕ್ಷಕರೇ. ಸೊ ಅದರ ನಂತರ ಏನಪ್ಪ ಆಗುತ್ತೆ ಅನ್ನೋದಾದರೆ, ರಕ್ಷಿತಾ ಅವರು ಅವ್ರಿಗೆ ಕೇಳ್ತಾರೆ, ನನಗೆ ಕೋಳಿ ಕೊಡಿ ಅಂತ. ಆಗ ಅವ್ರು ಹೇಳ್ತಾರೆ ಕೋಳಿ ಓಡೋಯ್ತು ಅಂತ. ಸೊ ಅದಕ್ಕಾಗಿ ತುಂಬ ಗೋಗಡ್ದು ರಕ್ಷಿತಾ ಅವರು ನನಗೆ ಕೋಳಿ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದರ ನಂತರ ಏನಪ್ಪ ಆಗುತ್ತೆ ಅನ್ನೋದಾದರೆ, ರಕ್ಷಿತಾ ಅವರು ಏನಪ್ಪ ಮಾಡ್ತಾರೆ ಅನ್ನೋದಾದರೆ, ಅದು ತಾಂಡವ್ ಅವರಿಗೆ ತಾಂಡವ್ ಅಂತ ಕೂಗ್ತಾರೆ ವೀಕ್ಷಕರೇ. ಸೊ ಅದಕ್ಕಾಗಿ ತಾಂಡವ್ ಅವರು ಏನಪ್ಪ ಮಾಡ್ತಾರೆ ಅನ್ನೋದಾದರೆ, ಅದು ನನಗೇನೆ ನೀನು ತಾಂಡವ್ ಅಂತ ಅಂತ್ಯಲ್ಲ. ಸೊ ಅದಕ್ಕೆ ಅವರೇನಪ್ಪ ಮಾಡ್ತಾರೆ ಅನ್ನೋದಾದರೆ, ರಕ್ಷಿತಾ ಅವರು ಕಟ್ ಮಾಡಿ ಇಟ್ಟಿದ್ದ ಟೊಮೊಟೊನ ಅವರ ಕಡೆ ತೊಗೊಂಬಂದು ಇಟ್ಕೋತಾರೆ ವೀಕ್ಷಕರೇ. ಅದರ ನಂತರ ಸಿಟ್ಟಿಗೆದ್ದ ರಕ್ಷಿತಾ ಅವರು ಅವರ ಅಡುಗೆ ಮನೆಗೆ ಅವರ ಒಂದು ಪ್ಲೇಸ್ಗೆ ಹೋಗಿ ಕುಕ್ಕರ್ ಏನಿದೆ, ಕುಕ್ಕರ್ ಮುಚ್ಚಳನೇ ತೆಗೆದುಬಿಡ್ತಾರೆ ವೀಕ್ಷಕರೇ. ಅದು ಸ್ವಲ್ಪ ಬಗ್ ಅಂತ ಆರುತ್ತೆ. ಆಗ ತಾಂಡವ್ ಅವರು ಏನೇ ಅಂತ ರಕ್ಷಿತಾಗೆ ಬೈತಾರೆ ವೀಕ್ಷಕರೇ. ಸೊ ಅದರ ನಂತರ ಏನಪ್ಪ ಆಗುತ್ತೆ ಅನ್ನೋದಾದರೆ, ರಕ್ಷಿತಾ ಅವರು ಈ ಕಡೆ ಬಂದಿದ ತಕ್ಷಣ ಏನಪ್ಪ ಆಗುತ್ತೆ ಅಂದರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಿದ ವ್ಯಕ್ತಿಗಳು ಅವ್ರು ಅಲ್ಲಿ ಪಕ್ಕ ನಿಂತಿರ್ತಾರಲ್ಲ, ಸೊ ಅವರೆಲ್ಲ ಬಂದು ಏನಪ್ಪ ಮಾಡ್ತಾರೆ ಅನ್ನೋದಾದರೆ, ಅದು ಇವರು ಒಗ್ಗರಣೆ ಹಾಕ್ತಾ ಇರ್ತಾರೆ. ಅಂದರೆ ರಕ್ಷಿತಾ ಅವರು ಒಗ್ಗರಣೆ ಹಾಕ್ತಾ ಇರ್ತಾರೆ. ಆಗ ಇವ್ರು ಹೋಗ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ನೀರನ್ನ ಹಾಕ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ವಾಪಸ್ ಬಂದ ರಕ್ಷಿತಾ ಅವರು ಪುನಃ ಅದನ್ನು ನೋಡ್ತಾರೆ. ಸೊ ಅದರ ನಂತರ ತುಂಬ ಸಿಟ್ಕೊಂಡು ನಾನು ಏನು ಅಡುಗೆನೇ ಮಾಡಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೋಗ್ತಾರೆ ವೀಕ್ಷಕರೇ. ಅದರ ನಂತರ ತಾಂಡವ್ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ಅವ್ರನ್ನ ತಡಿಯೋಕ್ಕೆ ಹೋಗ್ತಾರೆ ವೀಕ್ಷಕರೇ. ಎಳಿತಾ ಇರ್ತಾರೆ ಅವ್ರನ್ನ, ಬಾ ಸಾರಿ ಅಂತ ಎಲ್ಲ ಕೇಳಿ ಎಳಿತಾ ಇರ್ತಾರೆ, ವಾಪಸ್ ಬಾ, ನೀನೇ ಮಾಡಬೇಕು ಅಡುಗೆ ಅಂತ ಹೇಳಿ ನಡೀತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಆದರೂ ಸಹ ರಕ್ಷಿತಾ ಅವರು ಕನ್ವಿನ್ಸ್ ಆಗಲ್ಲ. ತುಂಬ ಬೇಜಾರಾಗಿ ತುಂಬ ಸಿಟ್ಟಿಂದ ಕಟ್ನಿಯನ್ನು ಹಾಕ್ಕೊಂಡು ರಕ್ಷಿತಾ ಅವರು ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತಾರೆ ವೀಕ್ಷಕರೇ. ತಾಂಡವ್ ಅವರು ಎಷ್ಟೇ ತಡೆದ್ರು ಅವರು ನಿಲ್ತಾನೆ ಇರಲ್ಲ. ಸೊ ಆಗ ಮನೆ ಜನರೆಲ್ಲ ಅದನ್ನು ನೋಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವರ ಪಕ್ಕ ನಿಂತಿದ್ದ ಸೂರಜ್ ಅವ್ರು ಏನಪ್ಪ ಮಾಡ್ಬಿಡ್ತಾರೆ ಅಂದರೆ, ಹೋಗಿ ಗ್ಯಾಸ್ನ ಆಫ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಏನೋ ಒಂದು ಕಿತಾಪತಿನ ಮಾಡ್ತಾರೆ. ಸೊ ಅದನ್ನು ನೋಡಿದಂಥ ರಕ್ಷಿತಾ ಅವ್ರಿಗೆ ತುಂಬ ಬೇಜಾರಾಗಿ ಅವರು ಏನಪ್ಪ ಮಾಡ್ತಾರೆ ಅಂದರೆ, ಅವರು ಈ ಶೋ ಇಂದನೇ ಬಿಟ್ಟು ಹೋಗ್ತೀನಿ, ನಾನು ಯಾವುದೇ ಅಡುಗೆ ಮಾಡಲ್ಲ, ನಾವು ಬರೋದು ಇಲ್ಲ ಅಂತ ವಾಪಸ್ಸು ಹೋಗ್ತಾ ಇರ್ತಾರೆ ವೀಕ್ಷಕರೇ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪಿಕ್ಚರ್ಸ್ಗಳನ್ನ ನಾನು ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಅದರ ನಂತರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೊಂದು ಪಿಕ್ಚರು ನಮಗೆ ಸಿಕ್ಕಿದೆ ನೋಡಿ. ಅವರು ಕೋಪ ಮಾಡ್ಕೊಂಡು ತುಂಬ ಬೇಜಾರಿಂದ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತಾಂಡವ್ ಅವರು ಅವರನ್ನು ತಡೀತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರನ್ನು ತುಂಬ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವೀಕ್ಷಕರೇ. ಸೊ ಲಾಸ್ಟ್ ಪಿಕ್ಚರ್ ಏನಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.